विजय मसीह की हमारा प्रभु यीशु मसीह के मधुर मीठे नाम से मैं आप सभी लोगों को परमेश्वर के वचन के बारे में स्वागत करता हूँ। हमारे बीच में आज बैंक सर रेड्रिच भैया हैं और उनको स्वागत करेंगे। उनके द्वारा आज हम वचन ध्यान करेंगे। प्रेज लाना ಸ್ಟಾರ್ಟ್ ಮಾಡೋಣ. ಓಕೆ ಸ್ಟಾರ್ಟ್. ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನೆಲ್ಲ ವಂದಿಸ್ತೀನಿ. सभी सुबह के टाइम में मैं आप सभी लोगों को अभिनंदन करता हूँ। ಪ್ರಾರ್ಥನೆ ಮಾಡಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಧ್ಯಾನ ಮಾಡೋಣ. प्रार्थना करते हुए थोड़ी देर हम परमेश्वर के वचन को ध्यान करेंगे। ಪ್ರೀತಿಯುಳ್ಳ ತಂದೆಯೇ, ಸ್ತೋತ್ರ ತಂದೆ, ಅಲ್ಲೇ ಒಂದು ನಿತ್ಯ ಕೊಟ್ಟೆ, ಅದಕ್ಕಾಗಿ ಸ್ತೋತ್ರ. ಬೆಳಗಿನ ಜಾವದಲ್ಲೂ ತಂದೆ ನಿಮ್ಮನ್ನು ಹುಡುಕಲು ಕೊಟ್ಟ ಒಂದು ಸಮಯಕ್ಕಾಗಿ ಸ್ತೋತ್ರ ತಂದೆ. ಸಮಯವನ್ನು ನಿಮ್ಮ ಒಂದು ವಚನದಿಂದ ನಮ್ಮನ್ನು ಬೋಧಿಸು. ಸಮಯದಲ್ಲೂ ಬಂದಿರೋ ಒಬ್ಬೊಬ್ಬರನ್ನು ತಂದೆ, ಮೀಟಿಂಗ್ ಒಬ್ಬೊಬ್ಬರನ್ನು ಆಶ್ರಯಿಸು. ನಿನ್ನ ಒಂದು ವಾಕ್ಯದಂತೆ ನಡೆಯುವಂತೆ, ನಿನ್ನ ಘನಪಡಿಸುವಂತೆ ಕೊಡ್ಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಯುಳ್ಳ ತಂದೆ. ಇವತ್ತು ಬಂದು ನಾವು ಒಂದು ಪ್ರವಚನಗಳನ್ನ ಧ್ಯಾನ ಮಾಡೋಣ. ಮಲಕಿ 3ನೇ ಅಧ್ಯಾಯ 16ನೇಂದ 18ನೇ ವಚನ ತನಕ ನೋಡೋಣ. आज हम सब लोग मिलकर मलाकी का तीसरा अध्याय को 16 से लेकर 18 पद तक हम ध्यान करेंगे। ಈ ಒಂದು ಕಾಂಟೆಕ್ಸ್ಟ್, ಆ ಒಂದು ಸೂழ்நிலைகள் ನೋಡಿದ್ರೆ ಹೇಗಿತ್ತಂದ್ರೆ, ಈ ಮಲಕೈ ಒಂದು ಪ್ರವಾದಿ ಬಂದು ಬರೀಬೇಕಾದ್ರೆ ಒಂದು ಆ ಸೂழ்நிலைಗಳನ್ನ ಸ್ವಲ್ಪ ನೋಡೋಣ. तो मलाकी जो इस ग्रंथ को लिखते हैं तो उस समय की परिस्थितियां कैसे था उसको थोड़ी देर ध्यान करेंगे। ಈ ಒಂದು ಸಮಯ ಬಂದು ತುಂಬಾ ಒಂದು ಆತ್ಮಿಕವಾಗಿ ಏನಂತೀರ, ಒಂದು ಡಲ್ ಆಗಿ ಇರೋ ಒಂದು ಸಮಯದಲ್ಲಿ ಈ ಒಂದು ಪ್ರವಾದನೆ ಬರೆದ್ರು. क्योंकि यहाँ पर जितना भी लोग हैं वो आत्मिक रीति से पूरे अंधियारे में थे, तो उसी वक्त में इस विषय को लिखते हैं। ನೀವು 14ನೇ ವಚನ 15ನೇ ವಚನ ನೋಡಿದಾಗ ಅಲ್ಲಿ ಬಂದು ಅಲ್ಲಿರೋ ಜನ ಬಂದು ದೇವ್ರ ಮಕ್ಕಳು ಇದ್ರು ಏನ್ ಮಾತಾಡ್ಕೊಂತ ಇದ್ರೆ, ಏನಿದು ದೇವ್ರು, ನಾವು ದೇವರಿಗೆ ಬಂದು ನಾವು ಸೇವೆ ಮಾಡ್ತಾ ಇದೀವಿ, ಆದ್ರೂ ದೇವರು ಬಂದು ಏನ್ ಮಾಡ್ತಾ ಇದಾರೆ, ನಮ್ಮನ್ನ ಘನಪಡಿಸ್ತಾ ಇಲ್ವಲ್ಲ. ಎಲ್ಲ ದುರ್ಮಾರ್ಗರು, ಕೆಟ್ಟತನ ಮಾಡೋರು ಬಂದು ಆಶೀರ್ವಾದ ಹೊಂದ್ತಾ ಇದಾರೆ ಅಂತ ಅವರ ಒಂದು ಆಲೋಚನೆಗಳು ಇತ್ತು. तो आप 14-15 को अगर पढ़ते हैं तो वहां पर ऐसे लिखा गया है कि ऐसे विचार है कि ऐसे लोग ऐसे क्यों कर रहे हैं, इतना घिनौना काम क्यों कर रहे हैं, क्योंकि ऐसे परिस्थिति वहां पर ऐसे मंडला रहा था। ಸೊ ಯಾಕೆ ದೇವರು ಬಂದು ಒಳ್ಳೆಯವ್ರನ್ನ ಆಶೀರ್ವಾದ ಮಾಡ್ತಾ ಇಲ್ಲ, ಕೆಟ್ಟವ್ರನ್ನೇ ಆಶೀರ್ವಾದ ಮಾಡ್ತಾ ಇದಾರೆ ಅನ್ನೋದು ಆ ಒಂದು ಬಗ್ಗೆನೇ ಯಾವಾಗ್ಲೂ ಕಂಪ್ಲೇಂಟ್ ಇತ್ತು ಅವ್ರಿಗೆ. क्योंकि एक शिकायत है कि परमेश्वर हमेशा बुरे लोगों को क्यों आशीष दे रहे हैं, अच्छे लोगों को क्यों नहीं दे रहे हैं। ಈ ಒಂದು ಕತ್ತಲೆಯಾದ ಒಂದು ಸಮಯದಲ್ಲಿ ಸ್ವಲ್ಪ ಜನ ಇದ್ರು, ಅವ್ರು ಬಂದು ದೇವರಿಗೆ ಬಂದು ನಂಬಿಕೆಸ್ಥರಾಗಿದ್ರು. तो ऐसे एक अंधियारे की जिंदगी में कुछ लोग परमेश्वर के सम्मुख में विश्वास योग्य थे और बाकी सब लोग जो है बहुत ही दूर थे। ಅವರು ದೇವರನ್ನ ಘನಪಡಿಸ್ತಾ ದೇವರ ಒಂದು ಭಯದಲ್ಲಿ ಅವರು ಮಾತಾಡ್ತಾ ಇದ್ರು. तो जो लोग परमेश्वर करीब थे वो परमेश्वर को आराधना करते हुए, महिमा करते हुए वो ऐसे प्रकार के सवाल जी रहे थे। ಅವ್ರಿಗೂ ಅಂದ್ರೆ ಇವ್ರಿಗೂ ಕಷ್ಟ ಇತ್ತು, ಆದ್ರೆ ಏನ್ ಮಾಡ್ತಾ ಇದ್ರು, ಒಬ್ರನ್ನೊಬ್ರು ಅವ್ರು ಏನ್ ಮಾಡ್ತಾ ಇದ್ರು, ಉತ್ಸಾಹ ಮಾಡ್ಕೊಂತ ಇದ್ರು. इनको इनके जीवन में भी बहुत सारा क्लेश रहा करता था, लेकिन ये लोग आपस में एक दूसरे के साथ हिम्मत से वो आगे बढ़ते थे। ಸೊ ನಾವು ಇರೋ ಒಂದು ಪರಿಸ್ಥಿತಿನೂ ಇದೇ ಒಂದು ಪರಿಸ್ಥಿತಿಯಾಗಿದೆ ಈ ಲೋಕದಲ್ಲಿ ಈಗ. तो आज भी वही परिस्थिति मंडला रहा है जब जैसे अभी हम ध्यान कर रहे हैं। ದೇವರನ್ನ ನಾವು ಘನಪಡಿಸಿದ್ರೆ, ಇಲ್ಲಾಂದ್ರೆ ದೇವರಿಗೆ ನಾವು ಸೇವೆ ಮಾಡಿದ್ರೆ, ದೇವರಿಗೆ ಭಯಪಟ್ಟು ನಡೆದ್ರೆ ಅದಕ್ಕೆ ಏನ್ ಪ್ರತಿಫಲ ಅನ್ನೋದನ್ನ ನಾವು ಇವತ್ತು ನೋಡ್ತೀವಿ. तो अगर परमेश्वर को हम महिमा देते हैं, परमेश्वर की योग्य जीवन बिताते हैं, तो उसका क्या प्रतिफल हमारे जीवन में है उसी को ध्यान करेंगे। ಸೊ 3 ವಿಷಯ ನಾವು ನೋಡೋಣ. ಫಸ್ಟ್ ನೋಡಿದಾಗ ಇಲ್ಲಿ ಇವರು ಬಂದು ದೇವ್ರ ಮಕ್ಕಳು ನಾವು ಭಯ ಪಡ್ಬೇಕಾದ್ರೆ ದೇವ್ರು ಏನ್ ಮಾಡ್ತಾರೆ, ಅವ್ರಿಗೆ ಗಮನ ಕೊಡ್ತಾರೆ ಅಂತ ನೋಡ್ತೀವಿ.
जब हम सबसे पहली बात ये हम ध्यान करेंगे, जब लोग परमेश्वर से डरते हैं तो परमेश्वर उनके ऊपर बहुत ही ध्यान लगाकर सुनते हैं। ನೋಡಿ ಬಹುದಿ ಮಲಕೈ 3ನೇ ಅಧ್ಯಾಯ 6ನೇ ಪದ 16ನೇ ವಚನ. तो हम ध्यान करेंगे मलाकी का तीसरा अध्याय के 16 पद में, तब यहोवा का भय मानने वालों ने आपस में बातें की और यहोवा ध्यान धर कर उनकी सुनता था। ಸೊ ಅಲ್ಲಿ ನೋಡ್ತೀವಿ ದೇವರು ಬಂದು ಫಸ್ಟ್ ಒಂದು ದೇವ್ರ ಮಕ್ಕಳ ಒಂದು ಮಾರ್ಕ್ ಏನಂದ್ರೆ ಅವ್ರಿಗೆ ಎಷ್ಟು ಟ್ಯಾಲೆಂಟ್ ಇದೆ, ಇಲ್ಲ ಎಷ್ಟು ಶಬ್ದವಾಗಿ ಹಾಡ್ತಾರೆ, ಇಲ್ಲ ಅವ್ರು ಏನು ಒಂದು ಏನ್ ಕೆಲಸ ಮಾಡ್ತಾ ಇದ್ರೆ ಅದಲ್ಲ, ದೇವರ ಒಂದು ಭಯ. तो देखिएगा, परमेश्वर का डर वही होता है कि परमेश्वर क्या करते हैं और हम क्या कर रहे हैं, इसके ऊपर ध्यान लगाना। ಸೊ ಇಲ್ಲಿ ದೇವರಿಗೆ ಭಯ ಪಡೋದು ಅಂದ್ರೆ ದೇವ್ರ ಹತ್ರ ಓಡೋಗೋದು, ಇಲ್ಲಾಂದ್ರೆ ಆ ಆಮ್, ಬೇರೆ ತರ ನಾವು ಭಯ ಪಡೋದಲ್ಲ. ದೇವರ ಮೇಲೆ ಭಯ ಪಡೋದಂದ್ರೆ ದೇವರಿಗೆ ಮರ್ಯಾದೆ ಕೊಟ್ಟು ಅವರ ಮೇಲೆ ಭಯಭಕ್ತಿಯಾಗಿ ನಾವು ನಡೆಯೋದು. ಅವ್ರ ಪರಿಶುದ್ಧರು ದೇವರು ಅನ್ನೋದನ್ನ ನಾವು ಜ್ಞಾಪಕ ಇಟ್ಕೊಂಡು ನಾವು ಮರ್ಯಾದೆ ಕೊಟ್ಟು ದೇವರನ್ನ ಗಣಪಡಿಸೋದು ಒಂದು ದೇವರಿಗೆ ನಾವು ಮರ್ಯಾದೆ ಸಲ್ಲಿಸೋದು. ಆ, परमेश्वर से डरना मतलब ये नहीं कि परमेश्वर से दूर भाग जाना। परमेश्वर को हम मर्यादा देना, परमेश्वर को महिमा देना, उसी जिंदगी को हम परमेश्वर से डरने का बोलते हैं। ಸೊ ಇಲ್ಲಿ ಈ ಒಂದು ಸ್ವಲ್ಪ ಜನರು ಏನ್ ಮಾಡ್ತಾರೆ, ಎಲ್ಲರೂ ದೇವ್ರ ಮಕ್ಕಳೇ ಇಲ್ಲಿ, ಬಟ್ ಅದ್ರಲ್ಲೂ ಒಂದು ಕೆಲವು ಜನ ಮಾತ್ರನೇ ಏನ್ ಮಾಡ್ತಾ ಇದಾರೆ, ನಾ ದೇವ್ರನ್ನ ಭಯಪಟ್ಟಿ ದೇವ್ರನ್ನ ಏನ್ ಮಾಡ್ತಾ ಇದಾರೆ, ದೇವ್ರ ಬಗ್ಗೆ ಒಬ್ಬೊಬ್ಬರಿಗೆ ಉತ್ಸಾಹ ಮಾಡ್ಕೊಂತ ಇದಾರೆ. तो परमेश्वर से सब लोग डरते थे, लेकिन आपस में ये लोग एक दूसरे के साथ वो हिम्मत दे दिया करते थे। ಅವ್ರು ಬಂದು ಬೇರೆಯವ್ರ ಬಗ್ಗೆನೋ, ಇಲ್ಲಾಂದ್ರೆ ಒಂದು ಕಷ್ಟದ ಬಗ್ಗೆನೋ, ಇಲ್ಲಾಂದ್ರೆ ಲೋಕದ ಪ್ರಕಾರವಾಗಿ ವಿಷಯಗಳ ಬಗ್ಗೆನೋ ಮಾತಾಡ್ತಾ ಇಲ್ಲ. ದೇವರ ಬಗ್ಗೆ ಏನ್ ಮಾಡ್ತಾ ಇದ್ರೆ, ದೇವರ ಒಳ್ಳೆತನನ ದೇವ್ರನ್ನ ಘನಪಡಿಸ್ತಾ ಒಬ್ಬರನ್ನೊಬ್ಬರು ಉತ್ಸಾಹ ಮಾಡ್ಕೊತಾ ಇದ್ರು. तो यहाँ पर ये लोग कोई अलग प्रकार के बातों को नहीं, बल्कि आपस में परमेश्वर को महिमा देते हुए एक दूसरे से बातचीत कर रहे हैं। ಆ, ಅದನ್ನ ದೇವ್ರು ಏನ್ ಮಾಡ್ತಾರೆ, ಗಮನ ಕೊಟ್ಟು ಪರಲೋಕದಿಂದ ನೋಡ್ತಾ ಇದ್ದಾರೆ तो ಅಲ್ವಾ. इसी चीज को परमेश्वर ने बहुत ही ध्यान धरकर स्वर्ग की ओर से वो सुनते हैं। ಬೈಬಲ್ ಅಲ್ಲಿ ಬಂದು ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರ ಭಯವೇ ಜ್ಞಾನಕ್ಕೆ ಆರಂಭ ಅಂತ ಬರೆದಿದೆ. तो बाइबल में बताया गया है कि नीति वचन का 9 अध्याय के 10वें पद में, परमेश्वर से डरना ही बुद्धि का मूल है। ಸೊ ಇಲ್ಲಿ ಇದರಿಂದ ನಮ್ಗೆ ಏನ್ ತಿಳಿಯುತ್ತಂದ್ರೆ, ಲೋಕದಲ್ಲಿ ಇರೋ ಜನ ದೇವರ ವಿರುದ್ಧವಾಗಿ ಮಾತಾಡ್ಬೋದು, ದೇವರಿಗೆ ಕೊರತೆ ಹೇಳ್ಬೋದು, ಕಂಪ್ಲೇಂಟ್ ಮಾಡ್ಬೋದು. ಆದ್ರೆ ದೇವ್ರ ಮಕ್ಕಳು ನಾವು ಯಾವಾಗ್ಲೂ ಏನ್ ಮಾಡ್ಬೇಕು, ದೇವರ ನಂಬಿಗಸ್ತರು ಏನ್ ಮಾಡ್ಬೇಕು, ದೇವರಿಗೆ ಯಾವಾಗ್ಲೂ ನಂಬಿಗಸ್ತರಾಗಿ ಇರ್ಬೇಕು ನಾವು. देखिए, संसार के जो लोग हैं वो परमेश्वर के ऊपर कुड़कुड़ाते हैं, डर नहीं रहेगा, लेकिन हम मसीह के लोग इस संसार में उनके बीच में हम विश्वास योग्य जीवन बिताना जरूरी है। ಬೇರೆ ಈ ಲೋಕದಲ್ಲಿರೋರು ಅಂದ್ರೆ ಬೇರೆಯವ್ರು ಏನ್ ಮಾಡ್ಬೋದು, ಒಂದು ಕಂಪ್ಲೇಂಟ್ ಹೇಳ್ತಾ ಇರ್ಬೋದು, ಗುಣ ಕೊಡ್ತಾ ಇರ್ಬೋದು. ಆದ್ರೆ ದೇವ್ರ ಮಕ್ಕಳು ಒಬ್ಬರನ್ನ ಯಾವಾಗ ಉತ್ಸಾಹ ಮಾಡ್ತಾ ಇರ್ಬೇಕು. तो संसार के लोग जो है वो आपस में कुड़कुड़ाते रहते हैं, लेकिन परमेश्वर के लोग हम हैं, हमेशा परमेश्वर की महिमा का बातें करना चाहिए। ಯಾಕಂದ್ರೆ ದೇವ್ರು ಅಂತ ವಿಷಯಗಳ ಬಂದು ನಮ್ಮ ಆ ಹಂಗೆ ಬಿಟ್ಬಿಡಲ್ಲ. ಏನ್ ಮಾಡ್ತಾರೆ, ಅದನ್ನ ಕಿವಿಗೊಟ್ಟು ಕೇಳ್ತಾರೆ. क्योंकि परमेश्वर ऐसे बातों को यूं ही नहीं छोड़ते हैं, उन सारे बातों को ध्यान धर कर वो सुनते हैं। ಸೊ ನಮ್ಮ ಒಂದು ಜೀವಿತದಲ್ಲಿ ನಾವು ನಮ್ಮ ಮನೆಯಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಒಂದು ಫ್ರೆಂಡ್ಸ್ ಜೊತೆ ನಾವು ದೇವ್ರನ್ನ ಪಡಿಸ್ತೀವ ಅಂತ ಕ್ವಶನ್ ಕೇಳ್ಬೇಕು ನಮ್ಮನೆ. तो आज हम अपने आप को सवाल डालें कि हम हमारा घर में हो या बाहर हो, क्या परमेश्वर को महिमा कर रहे हैं। ನಮ್ಮ ಒಂದು ಮಾತುಗಳು ಬಂದು ದೇವ್ರನ್ನ ಮಹಿಮೆ ಪಡಿಸೋದು ಅಂತ ಬೇರೆಯವರು ಬಂದು ಯೋಚನೆಗಳು ಬರ್ತಾ, ಇಲ್ಲಾಂದ್ರೆ ಬೇರೆ ಯೋಚನೆಗಳು ಬರ್ತಾ ಅಂತ ನಾವು ಚಿಂತೆ ಮಾಡ್ಬೇಕು. तो हम सोचना है कि क्या हमारे विचार में परमेश्वर की महिमा करने वाले बात आता है कि क्या अन्य प्रकार की बात आता है, उसको हम ध्यान लगाना है। ಎರಡನೇದಾಗಿ ನಾವು ನೋಡಿದಾಗ, ದೇವರು ಬಂದು ಏನ್ ಮಾಡ್ತಾರೆ, ಆ ಅವರ ಒಂದು ಅವರ ಮಕ್ಳು ಬಂದು ಮರ್ತೋಗ್ಬಿಟ್ರು ದೇವ್ರು ಅನ್ಕೊಂಡಾಗ ದೇವ್ರು ಏನ್ ಮಾಡಲ್ಲ, ಮರೆಯೋದಿಲ್ಲ. देखिएगा, भला मनुष्य भूल सकते हैं, लेकिन परमेश्वर कभी नहीं भूल सकता है। ಅಲ್ಲಿ ನಾವು ನೋಡ್ತೀವಿ, ಈ ಒಂದು ವಿಷಯಗಳನ್ನ ದೇವರು ಕಿವಿಗೊಟ್ಟು ಕೇಳ್ಬಿಟ್ಟು ಏನ್ ಮಾಡ್ತಾರಂತ, ಅದನ್ನ ಬಂದು 3ನೇ ಅಧ್ಯಾಯ 16ನೇ ವಚನದಲ್ಲೇ ಬರೆದಿಂದ್ರೆ, ಅದನ್ನ ಏನ್ ಮಾಡ್ತಾರೆ, ಒಂದು ಬುಕ್ ಅಲ್ಲಿ ಏನ್ ಮಾಡ್ತಾರಂತೆ, ಬರ್ದಿಡ್ತಾರಂತೆ.
तो परमेश्वर ने ऐसे अपने लोगों की बातों को ध्यान धरकर सुनकर 16 पद बताता है कि परमेश्वर ने एक पुस्तक में उसको लिख के रखते हैं। ಯಾರೆಲ್ಲ ದೇವ್ರಿಗೆ ಭಯಪಟ್ಟು ದೇವ್ರನ್ನ ಗಣಪಡಿಸ್ತಾರೋ ಅವ್ರ ಹೆಸರುಗಳನ್ನ ಏನ್ ಮಾಡ್ತಾರೆ, ದೇವ್ರು ಏನ್ ಮಾಡ್ತಾರೆ, ಆ ಪುಸ್ತಕದಲ್ಲಿ ಆ ಒಂದು ವಿಷಯಗಳನ್ನ ಬರ್ದಿಡ್ತಾರೆ ದೇವ್ರು. तो परमेश्वर क्या करते हैं, ये जितने भी लोग जो, हाँ, जो जो बात करते हैं वो याद करने के लिए, याद रखने के लिए उसको एक पुस्तक में वो लिख के रखते हैं। ಸೊ ಒಂದೊಂದ್ಸರಿ ದೇವ್ರ ಮಕ್ಳು ಅನ್ಕೋಬಹುದು, ಅಯ್ಯೋ ದೇವ್ರು ನನ್ನ ನೋಡಿಲ್ವಲ್ಲ, ದೇವ್ರು ನನ್ನ ಒಂದು ಗಮನಿಸ್ತಾ ಇಲ್ವಲ್ಲ, ಆದ್ರೆ ಏನು ಕೆಟ್ಟವರು ಏನು ಎಷ್ಟು ಚೆನ್ನಾಗಿ ಇದ್ದಾರೆ, ದೇವ್ರ ವಿರೋಧ ಮಾಡೋರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಅನ್ಕೊಬಹುದು. ಬಟ್ ದೇವ್ರು ಏನ್ ಹೇಳ್ತಾ ಇದ್ರೆ, ನಾನು ಎಲ್ಲಾ ವಿಷಯಗಳು ಬರ್ದಿಟ್ಟಿದೀನಿ ಅಂತಾರೆ ದೇವ್ರು. लेकिन कहीं कहीं लोग ऐसे सोचते हैं कि परमेश्वर हमें भूल गया है क्या, क्योंकि परमेश्वर हमें हाथ छोड़ दिए हैं, क्योंकि बुरे लोग ही बहुत आशीष पा रहे हैं, आगे बढ़ रहे हैं करके। लेकिन ये परमेश्वर बोलते हैं कि नहीं, मैंने आपका हर एक एक चीजों को मैंने मेरे पुस्तक में लिख के रखा हूँ। ಆ ಒಂದು पुस्तಕದ ಹೆಸರು ಬಂದು ಬುಕ್ ಆಫ್ ರಿಮೆಂಬರೆನ್ಸ್. ನಾವು ಬಂದು ಏನ್ ಮಾಡ್ತಾರೆ, ಅದನ್ನ ಒಂದು ಯೋಚನೆ, ಒಂದು ನನ್ನ ಒಂದು ರೆಕಾರ್ಡ್ ಮಾಡೋ ಒಂದು ಬುಕ್ ಅಂತ ದೇವ್ರು ಹೇಳ್ತಾರೆ. तो वो किताब का नाम है कि याद याद दिलाने वाले किताब, यानी कि बुक ऑफ रिमेम्बर बोलते हैं उसे, क्योंकि हर एक एक बातों को परमेश्वर याद करने के लिए। ಸೊ ಇದೇನಕ್ಕೆ ಇದು ತುಂಬಾ ಒಂದು ಒಂದು ನಮಗೆ ಸಮಾಧಾನವಾಗಿ ಕೊಡೋ ಒಂದು ವಿಷಯ. ಏನಕ್ಕೆ ಅಂದ್ರೆ, ನಮ್ಮ ಮಾಡೋ ಒಂದೊಂದು ಪ್ರಾರ್ಥನೆಗಳು ಯಾವುದೂ ಒಂದು ವೇಸ್ಟ್ ಆಗಿಲ್ಲ. हम अगर जब प्रार्थना करते हैं तो ये सब चीजों को परमेश्वर ने अपनी किताब में लिख के रखते हैं। ಇವಾಗ ನಾನು ಬಂದು ಒಂದು ಕಷ್ಟದ ಒಂದು समयದಲ್ಲೂ ನನ್ನ ಒಂದು ಪರಿಸ್ಥಿತಿ ಇರ್ಬೇಕಾದ್ರು ದೇವರಿಗೆ ನಾವು ಇದೇನಾಗಿ ನಡಿಬೇಕಾದ್ರೆ ದೇವರು ಅದನ್ನ ನೋಟ್ ಮಾಡಿದ್ದಾರೆ. जब हम कठिनाई की परिस्थिति में भी जब हम लोग परमेश्वर के सम्मुख में प्रार्थनाओं के द्वारा गुजरते हैं तो वो सब चीजों को परमेश्वर लिखते हैं। ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಇರ್ಬೋದು, ಇಲ್ಲ ನಮ್ಮ ಸಭೆಯಲ್ಲಿ ಇರ್ಬೋದು, ನಮ್ಮ ಕೆಲಸದ ಜಲ್ಲಿ ಇದಾಗಿರ್ಬೋದು, ಆ ಒಂದು ಕಷ್ಟದ ಸಮಯದಲ್ಲಿ ನಾವು ದೇವರ ಗಣಪಡಿಸಿ ನಾವು ನಡಿಬೇಕಾದ್ರೆ ದೇವರು ಅದನ್ನ ಏನ್ ಮಾಡಿದ್ದಾರೆ, ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ. चाहे वो हमारे परिवार में, चाहे हम कलीसिया में, चाहे हम काम करने की जगह में, इतना कठिनाई क्लेश के बीच में भी जब परमेश्वर को दुहाई देते हैं, वो सभी चीजों को परमेश्वर ने याद करने के लिए लिखते हैं। ಹ, ಕೀರ್ತನೆಗಳು 56ನೇ ಅಧ್ಯಾಯ 8ನೇ ವಚನದಲ್ಲಿ ಈ ವಚನ ನನಗೆ ತುಂಬಾ ಇಷ್ಟವಾಗಿರೋ ವಚನ ಏನಂದ್ರೆ, ನನ್ನ ಒಂದು ಕಣ್ಣೀರುಗಳನ್ನ ದೇವ್ರು ಏನ್ ಮಾಡ್ತಾರಂತೆ, ಒಂದೊಂದು ಕಣ್ಣೀರನ್ನು ಬಾಟ್ಲ್ ಹಾಕಿ ಹಿಡಿದಿದ್ದಾರೆ. ಅದು ಮಾತ್ರ ಅಲ್ಲ, ಅವ್ರ ಬುಕ್ಕಲ್ಲಿ ಎಲ್ಲವನ್ನು ಬರೆದಿಟ್ಟಿದಾರಂತೆ ದೇವ್ರು. भजन संहिता 56वां अध्याय का 8वां पद में ये ऐसे लिखा गया है कि वो मुझे बहुत पसंद होता है। तो वहां पर मेरा हर एक एक आंसुओं को परमेश्वर ने अपने एक बोतल में भर के रखा हुआ है, मेरा आंसुएं कभी व्यर्थ नहीं हुआ है। ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಮರ್ತು ಬಿಡ್ತೀವಿ, ನಾವು ದೇವ್ರ ಹತ್ರ ಹತ್ತಿ ನಾವು ಪ್ರಾರ್ಥನೆ ಮಾಡಿರೋದನ್ನ ದೇವ್ರು ಒಂದೊಂದು ಕಣ್ಣೀರ್ನು ಅವ್ರ ಬಾಟ್ಲಿ ಹಿಡಿದಿಟ್ಟಿ ಅದನ್ನ ಜ್ಞಾಪಕವಾಗಿ ಏನ್ ಮಾಡಿದಾರೆ ಅಂದ್ರೆ ಅವ್ರ ಬುಕ್ಕಲ್ಲಿ ದೇವರು ಬರೆದಿಟ್ಟಿರ್ತಾರೆ. तो कितना अच्छे से लिखा गया है, देखिए। तो हम हमारा प्रार्थना को भूल सकते हैं, लेकिन परमेश्वर उसको संग्रहित करके उस हर एक बूंद की जो प्रार्थना है वो बार बार क्या करते हैं, वो याद करते हैं। ಸೊ ನಾವು ಬಂದು ನಮ್ಮ ಒಂದು ಆತ್ಮಿಕ ಜೀವಿತನವನ್ನು ಬೇರೆಯವರು ಏನ್ ಹೇಳ್ತಾರೆ, ಇದೇ ಲೋಕ ಏನ್ ಹೇಳುತ್ತೆ ಅಂತ ಇಟ್ಕೊಂಡು ನಾವು ಏನ್ ಮಾಡಬಾರ್ದು, ನಾವು ಬೆಲೆ ಕೊಡಬಾರ್ದು. ಪರಲೋಕದಲ್ಲಿ ದೇವರು ನನ್ನನ್ನ ಏನ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ, ರೆಕಾರ್ಡ್ ಮಾಡ್ಕೊಂತ ಇದ್ದಾರೆ. ಅದನ್ನ ನಾವು ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಜೀವಿಸ್ಬೇಕು. तो लोग क्या बोल रहे हैं, दुनिया कैसे है, उस पर हम लोग उदास ना होने को छोड़कर परमेश्वर स्वर्ग में हमारा याद करते हैं, हमारा हर एक बातों को लिख के रखते हैं, तो उस पे हम खुश होना चाहिए। ಕೊನೆಗೆ ಮೂರನೇದಾಗಿ ನಾವೇನ್ ನೋಡ್ತೀವಿ ಅಂದ್ರೆ, ಆ ಒಂದು ಕೊನೆಯ ದಿನದಲ್ಲಿ ದೇವ್ರು ಬಂದಾಗ ಪರಲೋಕ ರಾಜ್ಯಕ್ಕೆ ತಂದಾಗ ಅವಾಗ ಏನ್ ಮಾಡ್ತಾರಂದ್ರೆ, ಇವರು ದೇವರಿಗೆ ಘನಪಡಿಸ್ತವ್ರು, ದೇವರಿಗೆ ಭಯಪಟ್ಟು ನಡೆದವ್ರು ಮತ್ತೆ ಬೇರೆ ದೇವರಿಗೆ ಭಯ ಇಲ್ಲದೆ ಘನಪಡಿಸದೆ ಗುಣಗುಟ್ಕೊಂಡಿದ್ರಲ್ಲ ಅವ್ರನ್ನು ದೇವ್ರು ಸೆಪರೇಟ್ ಮಾಡ್ತಾರಂತೆ. तो परमेश्वर ने तीसरा बात यह है कि परमेश्वर आखिरी में क्या करते हैं, जो परमेश्वर के विरुद्ध में कुड़कुड़ाहट किए हैं और जो भले लोग हैं उन दोनों को विभाजित करते हैं। 17ನೇ ವಚನ ಓದಿ ಬ್ರದರ್. 17 वचन है ना। 17. सेनाओं का यहोवा यह कहता है कि जो दिन में न ठहराया है,
उस दिन वे लोग मेरे वरन मेरे निज भाग ठहरेंगे, और मैं उनसे ऐसे कोमलता करूंगा जैसे कोई अपने सेवा करने वाले पुत्र से करे। ಸೊ ದೇವ್ರು ನೋಡಿದ್ರೆ ಇವರು ನನ್ನವರು ಅಂತ ದೇವ್ರು ಏನ್ ಮಾಡ್ತಾರೆ ಮುದ್ರೆಯನ್ನು ಅಲ್ಲಿ ಹಾಕ್ತಾ ಇರ್ತಾರೆ. तो देखिएगा, उन दिनों में आखिरी समय में परमेश्वर ने उसे विभाजन करने के बाद इन लोगों को परमेश्वर बोल रहे हैं कि ये मेरे लोग हैं। 17 पद में बताया गया है। ಹ್ಮ್ ಇವರು ನನಗೆ ನನಗೆ ಸೇವೆ ಮಾಡಿದ್ರು, ಇವರು ನನ್ನವರು ಅಂತ ದೇವರು ಹೇಳ್ತಾರೆ. परमेश्वर उन लोगों को बोलते हैं कि ये लोग मेरे सेवा किए हैं, ये मेरे लोग हैं। ಸೊ ಇವ್ರು ಬಂದು ದೇವರಿಗೆ ಬಂದು ಒಂದು ಏನಂತಾರೆ ದೇವರ ಒಂದು ಮಕ್ಕಳು ತರ ಅವ್ರು ಏನ್ ಮಾಡ್ತಾರೆ ದೇವರವ್ರನ್ನ ಟ್ರೀಟ್ ಮಾಡ್ತಾರೆ ಅಂತ ಬೈಬಲ್ ಅಲ್ಲಿ ನೋಡ್ತಾರೆ. बाइबल में हम देखते हैं कि परमेश्वर अपने बच्चों की तरह वो व्यवहार करते हैं उनके साथ। ಸೊ ಇನ್ನು ಇವತ್ತು ನಾವು ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ದೇವರ ಮಕ್ಕಳು ಅಂತ ಎಣಿಸಲ್ಪಟ್ಟಿದೀವಿ. ದೇವರ ಒಂದು ನಾವು ಟ್ರೆಷರ್ ಆಗಿದ್ದೀವಿ. देखिएगा, आज परमेश्वर के जो बच्चे हम कहलाते हैं, परमेश्वर का हम निज प्रजा है, धन संपत्ति है परमेश्वर के। ಸೊ ಅದರಿಂದ ನಮ್ಮ ಒಂದು ಲೈಫ್ ಯಾವಾಗಲೂ ಏನ್ ಮಾಡ್ಬೇಕು ದೇವರ ಭಯದಿಂದ ದೇವರನ್ನ ಘನಪಡಿಸ್ಕೊಂಡು ನಾವು ನಡಿಬೇಕು. तो इसलिए किसी भी हालत में परमेश्वर को महिमा देते हुए हम जीना चाहिए। ಆ ಯಾಕಂದ್ರೆ ದೇವ್ರು ಏನ್ ಮಾಡ್ತಾರೆ ನೀತಿವಂತರನ್ನು ದುರ್ಮಾರ್ಗರನ್ನು ದೇವರಿಗೆ ಭಯಪಟ್ಟು ದೇವ್ರ ಸೇವೆ ಮಾಡೋರ್ನು ದೇವ್ರ ಸೇವೆ ಮಾಡಿದವ್ರನ್ನು ದೇವ್ರು ಏನ್ ಮಾಡ್ತಾರೆ ಸಪರೇಟ್ ಮಾಡ್ತಾರೆ ಅಂತ ನಾವು ನೋಡ್ತೀವಿ. क्योंकि उन दिनों में, न्याय के दिनों में, परमेश्वर घृणा करने वाले, कुड़कुड़ाने वाले, पाप करने वालों को और पवित्र और परमेश्वर की सेवा करने वाले लोगों को, दोनों को विभाजित विभाजित करते हैं। ಆದ್ರೆ ಇವಾಗ ಈ ಲೋಕದಲ್ಲಿ ಆತರ ಕಾಣಿಸ್ತಾ ಇರ್ಬೋದು. ಈ ದುರ್ಮಾರ್ಗರು ಒಂಥರ ಮೇಲೆ 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 ಹೋಗೋ ತರ ಅನ್ಸ್ಬೋದು. ಬಟ್ ಆ ದೇವ್ರು ಏನ್ ಮಾಡ್ತಾರೆ ಈಗ ದೇವ್ರು ಏನ್ ಮಾಡ್ತಾರೆ ಎಲ್ಲವನ್ನು ಒಂದು ಡಿಫ್ರೆನ್ಸ್ ಒಂದಿನ ತಗೊಂಡ್ಬರ್ತಾರೆ. भला आज हम उन लोगों को देखने के बाद हमको ये लगता है कि आज इस दुनिया में दोनों बराबर चल रहे हैं। कभी कभी अन्याय करने वाले लोग, पाप करने वाले लोग आगे बढ़ रहे हैं, तो लेकिन न्याय के समय में परमेश्वर इन सबको पकड़ते हैं और आपका सिर को भला करते हैं। ಇದೇ ಒಂಥರನೇ ಒಂದು ಘಟನೆನ ನಾವೇನ್ ಮಾಡ್ತೀವಿ ಕೀರ್ತನೆಗಳ 23ನೇ ಅಧ್ಯಾಯನ ನೀವು ಸಮಯದ ಓದ್ ನೋಡಿ. 23ನೇ ಅಧ್ಯಾಯದಲ್ಲಿ ಒಂದು ದುರ್ಮಾರ್ಗರ ಬಗ್ಗೆನೋ ನೀತಿವಂತರ ಬಗ್ಗೆನೋ ಏಸೇಪನ ಒಂದು ಭಕ್ತನು ಬರೀತಾನೆ. तो यूसुफ नाम के एक भक्त भजन संहिता का 23वां अध्याय में बहुत अच्छे से लिखे हैं कि एक धर्मी लोगों का और दुष्ट लोगों के बीच में रहने वाले क्या क्या फर्क है, बोल के जब आपको समय मिलता है इसको आप अध्ययन कर लीजिएगा। ಅವನು ತುಂಬಾ ಒಂದು ಏನು ಕನ್ಫ್ಯೂಸ್ ಆಗ್ಬಿಡ್ತಾನೆ, ಏನಕ್ಕೆ ಹಿಂಗ್ ಆಗ್ತಾ ಇದೆ ಏನಕ್ಕೆ ಹಿಂಗ್ ಆಗ್ತಾ ಇದೆ ಅಂತ. ಅವಾಗ ದೇವರು ಬಂದು ಅವ್ನ್ ಮಾಡ್ತಾರೆ ಅವನ ಪ್ರಸನ್ನತೆಗೆ ಕರ್ಕೊಂಡು ಹೋಗಿ ಅವನಿಗೆ ದುರ್ಮಾರ್ಗನ ಒಂದು ಕೊನೆಯ ವಿಷಯಗಳನ್ನ ದೇವ್ರು ತೋರಿಸಿದಾಗ ಅವಾಗ ಏನ್ ಮಾಡ್ತಾನೆ ಅವನು ಅವನು ರಿಪೆಂಟ್ ಮಾಡ್ತಾನೆ. क्योंकि उस व्यक्ति ने यहाँ पर उस परिस्थिति में ना समझ हो जाता है, तो उसी वक्त में ऐसे ऐसे बातें बोलता है। परमेश्वर ने उसको लेके जाके उसको समझाते हैं कि दुष्टों का और धर्मियों का क्या क्या फर्क होती है। ಸೊ ಅದರಿಂದ ದೇವರ ಒಂದು ದೇವ್ರು ಇಲ್ಲದೆ ಲೋಕದಲ್ಲಿ ಜನರನ್ನ ಜೀವಿಸ್ತಾ ಇದ್ದಾಗ ಅವ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಂಬಿಡಿ. तो परमेश्वर के बिना जब लोग जीवन बिताते हैं संसार में, तो उनके विषय में आप दिमाग खराब करने की जरूरत नहीं। ಆ ಯಾಕಂದ್ರೆ ಕೊನೆಯ ದಿನದಲ್ಲಿ ಗೊತ್ತಾಗುತ್ತೆ ಯಾರು ದೇವ್ರನ್ನ ನಿಜವಾಗ್ಲೂ ಸೇವೆ ಮಾಡಿದ್ರು, ಯಾರು ಸುಮ್ನೆ ಸುಮ್ನೆ ಏನ್ ಮಾಡ್ತಾ ಇದ್ರು ಕಾಟಾಚಾರಕ್ಕೆ ಮಾಡ್ತಾ ಇದ್ರು ಅಂತ. तो आखिरी दिनों में पता चलेगा कि लोग कौन यूं ही मतलब बिना मतलब की सेवा कर रहे थे और मतलब के साथ परमेश्वर की सेवा कर रहे थे, पता चलेगा। ಸೊ 3 ವಿಷಯಗಳು ನೋಡಿದ್ವಿ. ಒಂದು ಬಂದು ದೇವ್ರು ಏನ್ ಮಾಡ್ತಾರೆ ನಮಗೆ ನಮ್ಮ ವಿಷಯವಾಗಿ ದೇವ್ರು ಕಿವಿ ಕೊಡ್ತಾರೆ. ದೇವರು ಬಂದು ಎಲ್ಲಾನು ರೆಕಾರ್ಡ್ ಮಾಡಿ ಇಟ್ಟಿದ್ದಾರೆ. ಎರಡನೇದು ದೇವರು ಏನ್ ಮಾಡ್ತಾರೆ ಒಂದು ದಿನ ಎಲ್ಲಾರನು ಇದನ್ನ ಸೆಪರೇಟ್ ಮಾಡ್ತಾರೆ ಅದನ್ನ ನಾವು ನೋಡ್ತೀವಿ. तो ये सारे चीज को ध्यान लगाते हुए परमेश्वर एक दिन क्या करते हैं, हर लोगों को अलग करते हैं। ಸೊ ಈ ಒಂದು ಕೊನೆಯಲ್ಲಿ ಜಾನ್ ಹಂಟ್ ಅನ್ನೋ ಬಗ್ಗೆ ಒಂದು 2 ನಿಮಿಷ ನೋಡೋದಿನ. आज हम जॉन हंट नाम के एक व्यक्ति के बारे में 2 मिनट ध्यान करेंगे। ಸೊ ಇವರು ಏನ್ ಮಾಡಿದ್ರೆ 1812ರಲ್ಲಿ 13ನೇ ಜೂನ್ 13 ಅಲ್ಲಿ ಏನ್ ಮಾಡಿದ್ರು ಇಂಗ್ಲೆಂಡ್ ದೇಶದಲ್ಲಿ ಹುಟ್ಟಿದ್ರು. जॉन हंट, रेवरेंड जॉन हंट जो है 13 जून में 1812 में इंग्लैंड के शहर में वो जन्म लेते हैं। ಅವರು ತುಂಬಾ ಒಂದು ಬಡತನದಿಂದ ಬಂದು ಫಾರ್ಮಿಂಗ್ ಅವರಪ್ಪ ಬಂದ್ ಮಾಡ್ತಾ ಇದ್ರು. ಒಂದು ಬಡತನದಿಂದ ಬಂದ್ರು ಕಷ್ಟಪಟ್ಟು ಏನ್ ಮಾಡಿದ್ರು ಕೆಲಸ ಮಾಡ್ತಾ ಇದ್ರು. तो ये जो है जॉन हंट बहुत ही गरीब परिवार में
जी रहे थे, इनके पिताजी खेती काम कर रहे थे, ऐसे परिस्थिति में वो पालन पोषण किया गया। ಯೌವನ ಕಾಲದಲ್ಲಿ ತುಂಬಾ ಒಂದು ಕಷ್ಟಪಟ್ಟು ಒಂದು ಬೇರೆ ರೋಗದಲ್ಲಿದ್ದಾಗ ದೇವರಿಗೆ ಒಪ್ಪಿಸ್ಕೊಟ್ಟು ಏನ್ ಮಾಡ್ತಾರೆ, ದೇವ್ರ ಮಗನಾಗಿ ಅದರಿಂದ ಒಂದು ಅವ್ರಿಗೆ ಬಿಡುಗಡೆ ಸಿಕ್ಕಿ ಮೆಥೋಡಿಸ್ಟ್ ಸಭೆಯಲ್ಲಿ ಒಂದು ಪಾಸ್ಟರ್ ಆಗಿರ್ತಾರೆ. तो जवानी के समय में इनको एक बहुत बड़ी बीमारी के समय में परमेश्वर से वो दुआ करता है, समर्पण करता है, और उसके बाद बड़े होने के बाद मेथोडिस्ट एक कलीसिया है, वहां पर ये पासवान होके काम करते हैं। ಅವಾಗ ಅವರ ಆಸೆ ಏನಂತಂದ್ರೆ ಮಿಷನರಿಯಾಗಿ ನಾನು ಫಿಜಿ ಅನ್ನೋ ಒಂದು ಟ್ರೈಬ್ ಇದಕ್ಕೆ ಐಲ್ಯಾಂಡ್ಗೆ ಹೋಗ್ಬೇಕು ಅಂತ ಆಸೆ ಪಟ್ಟರು. तो बड़े होने के बाद मिशनरी बनकर फिजी आइलैंड के फिजी एक आइलैंड में जाकर सेवा करने के लिए वो तय करते हैं। ಸೊ ಅಲ್ಲಿ ಹೋದಾಗ ಅಲ್ಲಿ ಬಂದು ತುಂಬಾ ಕಠಿಣವಾದ ಒಂದು ಸ್ಥಳ. ಮನುಷ್ಯರು ಏನ್ ಮಾಡ್ತಾ ಇದ್ರು, ಕ್ಯಾನಿಬಲ್ಸ್ ಅಂತಾರೆ, ಮನುಷ್ಯರು ತಿಂತಾ ಇದ್ರು. ಆ ಒಂದು ಜಾಗಕ್ಕೆ ಹೋಗಿ ಏನ್ ಮಾಡ್ತಾರೆ, ಅವರ ಭಾಷೆಗಳನ್ನ ಕಲ್ತ್ಕೊಂಡು ಅವ್ರು ಏನ್ ಮಾಡ್ತಾರೆ, ಅವ್ರ ಜೊತೆ ಅವ್ರ ಕಲ್ಚರ್ನ ಕಲ್ತ್ಕೊಂತಾರೆ. तो वहां पर जाते हैं, वहां पर मनुष्य इंसान इंसान के मांस खाने वाले लोगों के बीच में जाकर उनकी भाषा सीखकर उनके साथ वो सेवा करते हैं। ಅವರು ಬಂದು ಏನ್ ಮಾಡ್ತಾರೆ, ಅಲ್ಲಿ ತುಂಬಾ ಒಂದು ವಿರುದ್ಧ ವಿರುದ್ಧ ಮಾಡಿದ್ರು ಸರಿ ದೇವ್ರ ಅವ್ರ ಜೊತೆ ಇದ್ದು ಅವ್ರು ಏನ್ ಮಾಡ್ತಾರೆ, ದೇವರಲ್ಲಿ ಬಲ ಹೊಂದ್ತಾ ಇದ್ರು. तो उनके इनके साथ बहुत बुरे करते हैं, फिर भी परमेश्वर में रहकर वो अपने आप को बल पाकर वहां पर रह कर किया, सेवा किया। ಅಲ್ಲಿ ಇರೋ ಜನರಿಗೆಲ್ಲ ಏನ್ ಮಾಡ್ತಾ ಇದ್ರು, ಅವರ ಒಂದು ಭಾಷೆಯಲ್ಲಿ ಟ್ರೈನಿಂಗ್, ಬೈಬಲ್ ಇಂದ ಕೆಲವು ಟ್ರೈನಿಂಗ್ಗಳು, ಅಲ್ಲಿ ಬೇರೆ ಬೇರೆ ವಿಷಯಗಳನ್ನ ಅವ್ರಿಗೆ ಓದೋದು ಬರೆಯೋದು ಎಲ್ಲ ಹೇಳ್ಕೊಡ್ತಾ ಇದ್ರು ಅವ್ರು. तो वहां पर रहकर बाइबल की बातें और अलग अलग प्रशिक्षण की काम को करते हुए वो आगे बढ़ रहे थे। ಆ ಒಂದು ಫಿಜಿ ಒಂದು ಅವರ ಒಂದು ಲ್ಯಾಂಗ್ವೇಜ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ನ್ಯೂ ಟೆಸ್ಟಿಮೆಂಟ್ ಅವ್ರಿಗೆ ಟ್ರಾನ್ಸ್ಲೇಷನ್ ಮಾಡಿಕೊಟ್ರು. तो फिजी नाम के एक भाषा में एक नया नियम को अनुवाद करके दिए उन लोगों के लिए। ಅಲ್ಲಿ 3,000 ಜನ ಬಂದು ಬರೋ ತರ ಒಂದು ಸರ್ವಿಸ್, ಸಂಡೇ ಸರ್ವಿಸ್ಗೆ ಬರೋ ತರ ದೇವರು ಅವ್ರಿಗೆ ಕೃಪೆ ಕೊಟ್ರು. तो वहाँ उस जगह में 3,000 लोग हर रविवार को आराधना आने के लिए वो वहां पर मेहनत करते हैं। ಇವರು ನೋಡಿದ್ರೆ ಜೀವಿಸಿದ್ದು 36 ವರ್ಷ ಅಷ್ಟೇ. ಅವರು ಒಂದು 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 ಏನೋ ಒಂದು ಕಾಯಿಲೆ ಬಂದು ತೀರ್ಕೊಂಡ್ಬಿಡ್ತಾರೆ. इन्होंने केवल 36 साल ही जीवन बिताते हैं, क्योंकि एक बीमारी की वजह से वो गुजर जाते हैं। 10 ವರ್ಷ ಸೇವೆ ಮಾಡಿರ್ತಾರೆ. एक 10 साल वो सेवकाई करते हैं। ಬಟ್ ಆ ಒಂದು ಆ ಸೇವೆಯಲ್ಲೂ ದೇವರ ಒಂದು ಆಶೀರ್ವಾದ ಇತ್ತು. ದೇವರನ್ನ ಬಂದು ಅಲ್ಲಿ ಅನೇಕರ ಮುಂದೆ ಗಣಪಡಿಸಿದ್ರು. ಇವತ್ತಿಗೂ ನೋಡಿದ್ರೆ ಆ ಫಿಜಿ ದೇಶದಲ್ಲಿ ತುಂಬಾ ಕ್ರೈಸ್ತರಿದ್ದಾರೆ. ಏನಕ್ಕೆ ಕಾರಣ ಅಂದ್ರೆ ಇವರು ಜಾನ್ ಹಂಟರ್ ಇಂದಾನೆ. तो वहां पर रहकर फिर भी सेवा किए, काफी सारे लोगों को प्रभु में लेकर आए, एक बड़े कलीसिया को वहां पर स्थापन किया गया। आज भी उस आइलैंड में बहुत सारे विश्वासी लोग हैं, मसीह लोग हैं। उसका कारण है कि जॉन हंट है। ಅಲ್ಲಿರೋ ಟ್ರೈಬಲ್ ಲೀಡರು ಏನ್ ಮಾಡಿದ್ರು, ದೇವರನ್ನ ಅಂಗೀಕಾರ ಮಾಡಿ ದೀಕ್ಷಾ ಸ್ಥಾನ ತಗೊಂಡ್ರು ಅಂತ ನಾವು ನೋಡ್ತೀವಿ ಚರಿತ್ರೆಯಲ್ಲಿ. तो हम चरित्र में ये पढ़ते हैं कि उस शहर के एक नेता जो है, वो भी प्रभु ग्रहण करके बपतिस्मा लिया करके हम पढ़ सकते हैं। ನಾವು ಏನ್ ಮಾಡ್ಬೇಕು, ಜಾನ್ ಹಂಟ್ ತರ ಒಂದು ಧೈರ್ಯವಾಗಿ ಸೇವೆ ಮಾಡಕ್ ಕಲಿಬೇಕು. तो हम भी क्या करना है, रेवरेंड जॉन हंट की तरह सेवा करने के लिए हम लोग इतनी हिम्मत से आगे बढ़ना चाहिए। ಪ್ರಾರ್ಥನೆ ಮಾಡ. हम प्रार्थना करेंगे। ಕಿರ್ತಿಲೆ ತಂದೆಯಪ್ಪ, ಒಂದು ಬೆಳಕಿನ ಜಾವದಲ್ಲೂ ನಿನ್ನ ಒಂದು ವಾಕ್ಯಕ್ಕಾಗಿ ಸ್ತೋತ್ರ ತಂದೆ. ನೀನು ಹೇಗೆ ನಮಗೆ ಒಂದು ಒಳ್ಳೆ ಆ, ಒಂದು ವಚನವನ್ನು ಕೊಟ್ಟು ಎಲ್ಲ ಒಂದು ಸಮಯದಲ್ಲೂ ನಮ್ಮ ಒಂದು ಆ ಮಾತುಗಳನ್ನು ಕೇಳಿಸಿಕೊಂಡು ಅದನ್ನ ರೆಕಾರ್ಡ್ ಮಾಡಿಕೊಂಡು ನಿನ್ನ ಒಂದು ದಿನ ತಂದೆ ನಮ್ಮನ್ನ ಆರಿಸಿಕೊಂಡಿದ್ಯಾ, ಅದಕ್ಕಾಗಿ ಸ್ತೋತ್ರ. ಸಮಯದಲ್ಲೂ ರೆವರೆಂಡ್ ಜಾನ್ ಹಂಟ್ಗಾಗಿ ಸ್ತೋತ್ರ ತಂದೆ. ಅವ್ರ ಜೀವಿತವೂ ನಮ್ಮ ಮುಂದೆ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮ ಒಂದು ಮಕ್ಕಳ ಒಂದು ನಂಬಿಗಸ್ತರ ಕೊನೆತಕ್ಕ ಜೀವಿಸಲು, ಒಳ್ಳೆಯ ಒಂದು ಮಕ್ಕಳಾಗಿ ಜೀವಿಸಲು ಕೃಪೆ ಕೊಡು. ಮೀಟಿಂಗ್ ಒಬ್ಬೊಬ್ಬನ ಆಶ್ರಯಿಸು, ಅವ್ರ ಕುಟುಂಬಗಳನ್ನ ಆಶ್ರಯಿಸು ತಂದೆ. ಅವರೆಲ್ಲವೂ ಆಲೋಚನೆಗಳು ಯಾರಿಗೆ ಅವ್ರ ಜೊತೆ ಇದ್ದು ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೇವೆ ಪ್ರೀತಿಯುಳ್ಳ ತಂದೆ, ಆಮೆನ್. Amen. थैंक्स है ना। ಥ್ಯಾಂಕ್ ಯು ಬ್ರದರ್. ಗಾಡ್ ಬ್ಲೆಸ್. अपने सभी को परमेश्वर आशीष करें। फिर हम लोग कल मिलेंगे। जय मसीह की।